ನಾನೆಲ್ಲೋ ಅಪ್ಪ ನಿಂತಿರೋ ಹತ್ರನೇ ಕೈ ಮೇಲೆ ಕರ್ಪೂರ ಹಚ್ಚಿಸ್ಕೊಂಡು ಸತ್ಯ ಸಾಬೀತ್ ಮಾಡ್ತಾರೆ ಅನ್ಕೊಂಡಿದ್ದೆ. ಸತ್ಯವಂತರಿಗೆ ಕೈ ಮೇಲೆ ಬೆಂಕಿ ಹಚ್ಚಿದ್ರು ಅದು ಐಸ್ ತರ ಕರ್ಗೋಗುತ್ತೆ ಅಂತ ನೀವೇ ಹೇಳಿದ್ರಿ ಅಲ್ವಾ ಅಪ್ಪ? ಅಮ್ಮಂಗ್ ಪರೀಕ್ಷೆ ಮಾಡ್ಬೇಕಾದ್ರೆ ಈ ತರ ಡೈಲಾಗ್ ಎಲ್ಲ ನಿಮ್ ಬಾಯಲ್ಲಿ ಬರ್ತಿತ್ತು, ನೆನ್ಪಿದ್ಯಾ? ಏನೇ ನೀನು ಆಗ್ಲಿಂದ ಭೂಪತಿ ತಾಳಕ್ ಕುಣ್ಕೊಂಡು ಅತಿಯಾಗಿ ಆಡ್ತಿದ್ಯಾ? ನಾನ್ ಕರ್ಪೂರನು ಹಚ್ಚಲ್ಲ, ಮತ್ತೊಂದು ಮಾಡಲ್ಲ. ಯಾಕೆ ಹಚ್ಚಲ್ಲ ಅಂತೀನಿ. ಇಂಥ ಪರೀಕ್ಷೆಗಳೆಲ್ಲ ಬರೀ ಹೆಂಗಸರಿಗೆ ಮಾತ್ರನೇನಾ? ನೀವು ಮಾಡಬಾರ್ದು ಅಂತ ಏನಾದ್ರೂ ಇದ್ಯಾ? ಅಮ್ಮ ಅನುಭವಿಸಿರೋ ನೋವು ಏನು ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನೀವಿದನ್ನ ಮಾಡ್ಲೇಬೇಕು. ಕಪಾಳಕ್ಕೆ ಹೊಡಿತೀನಿ ನಿನ್ಗೆ. ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ. ನೀನು ಬೆಂಕಿನ ಆರಿಸ್ಬೇಕೆ ಹೊರತು ಅದಕ್ಕಿನ್ನೂ ಗಾಳಿ ಬೀಸೋ ಅಂತ ಕೆಲಸ ಮಾಡಬೇಡ. ಪರಿಸ್ಥಿತಿ ಮಿತಿ ಮೀರಿ ಹೋಗ್ತಿದೆ ಸೃಷ್ಟಿ, ಅರ್ಥ ಮಾಡ್ಕೊಳೆ. ಪರೀಕ್ಷೆನೂ ಬೇಡ, ಏನು ಬೇಡ, ಮನೆಗೆ ಹೋದ್ರೆ ಸಾಕಾಗಿದೆ. ಶಕುಂತಲಾ ದೇವಿಯವರು ಭೂಪತಿ ಮುಖ ನೋಡ್ಕೊಂಡು ನಮ್ಮೆಲ್ಲರೂ ನಾಟಕನ ಸಹಿಸ್ಕೊಂಡಿದ್ದಾರೆ ಅಷ್ಟೇ. ಅವರ ಮನಸ್ಸು ಮಾಡಿದ್ರೆ ನಮ್ಮೆಲ್ಲರೂ ಜೀವನನ ನರಕ ಮಾಡೋದು ಅವ್ರಿಗೇನು ದೊಡ್ಡ ವಿಷಯ ಅಲ್ಲ. ಬೆಂಕಿ ಜೊತೆ ಸರ್ಸ ಬೇಡ ಅಂತ ಎಲ್ಲರೂ ಅರ್ಥ ಮಾಡ್ಕೊಂಡು ಮನೆಗೆ ನಡೆಯೋದು ಒಳ್ಳೇದು. ನಾವೆಲ್ಲರೂ ಈಗ ಮನೆಗೆ ಹೋಗ್ತಾ ಇದೀವಿ ಅಷ್ಟೇ. ಮುಖ ಏನ್ ನೋಡ್ತಾ ಇದೀಯ? ನಡಿಯೇ, ನಡಿ. ಏನಮ್ಮ ಇದು? ಈ ಜಯ ಯಾಕೋ ನಮ್ ಪ್ಲಾನ್ಗೆಲ್ಲ ತಣ್ಣೀರ್ ಹಾಕಂಗ್ ಕಾಣಿಸ್ತಾ ಇದೆ. ಇವಳು ಇವತ್ ನಮ್ಮನ್ ಮನೆಗೆ ಹೇಳ್ಕೊಂಡು ಹೋಗದೆ ಬಿಡಲ್ಲ ಅನ್ಸುತ್ತೆ. ಹಾಗಾದ್ರೆ ನಮ್ 20 ಲಕ್ಷಕ್ಕೆ ಇಲ್ಲ ಕಣೋ ತುಕಾರಮ್ಮ, ಇಷ್ಟೆಲ್ಲ ಮಾಡ್ಬಿಟ್ಟು ನಾವು ಬರೀಗೈಲ್ ಮನೆಗೆ ಹೋದ್ರೆ ಅದಕ್ಕೆ ಯಾವ ಬೆಲೆನೂ ಇರೋದಿಲ್ಲ. ಹೇಗಾದ್ರೂ ಮಾಡಿ ಆ ಮನೆಗೆ ಕರ್ಕೊಂಡು ಹೋಗ್ಲೇಬೇಕು. ಎಲ್ಲಿಗೆ ಮೇಡಮ್? ಬನ್ಶಂಕ್ರಿ ಅಪ್ಪ. ಮೇಡಮ್ ಆಗಲ್ಲ ಮೇಡಮ್, ಆ ಕಡೆಯಿಂದ ಖಾಲಿ ಬರ್ಬೇಕು. ಅಯ್ಯೋ, 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಪ್ಪ. ಮೊದ್ಲು ಈ ಜಾಗದಿಂದ ಹೋಗ್ಬೇಕು. ಮನೆ ಕರ್ಕೊಂಡು ಹೋಗಿ ಬಿಟ್ಬಿಡಪ್ಪ. ನೀನೇನು ಹೀಗೆ ನಿಂತ್ಕೊಂಡಿದ್ಯಾ? ಹತ್ತೆ ಗಾಡಿ. ಇವರೆಲ್ಲಿ? ಎಲ್ಲ ಇವರಿಬ್ರು? ನೋಡಪ್ಪ ಭೂಪತಿ, ನಾವು ನಿಮ್ಮ ಅಮ್ಮನಿಗೆ ತುಂಬ ಅವಮಾನ ಮಾಡಿಬಿಟ್ಟಿದ್ದೀವಿ. ನಾವು ಒಪ್ಕೋತೀವಿ. ನೀನು ಹೇಳ್ದಂಗೆ ಮನೆಗೆ ಹೋಗಿ ಕ್ಷಮೆ ಕೇಳಕ್ಕೂ ತಯಾರಿದ್ದೀವಿ. ಒಳ್ಳೆ ನಿರ್ಧಾರ. ಇನ್ನೂ ಇಲ್ಲ ನಿಂತಿರಲ್ಲ, ಹೊರಡಿ. ಆದ್ರೆ ಇನ್ನೊಂದು ಷರತ್ತು ಯಾಕೋ ಸರಿ ಕಾಣಿಸ್ತಾ ಇಲ್ಲ. ಅದು ನಾವು ಮಾಡಲ್ಲ. ಯಾಕೆ? ಏನ್ ಪ್ರಾಬ್ಲಮ್ಮು? ಯಾಕೆ ಅಂದ್ರೆ ಬೆಂಕಿ ಅಂದ್ಮೇಲೆ ಸುಡುತ್ತೆ. ಅದನ್ನ ಹೇಗೆ ಕೈ ಮೇಲೆ ಇಟ್ಕೊಳ್ಳಿ? ಓ, ಬೆಂಕಿ ಅಂದ್ಮೇಲೆ ಸುಡ್ಲೇಬೇಕಾ ಅಂಕಲ್? ನನಗೆ ಗೊತ್ತೇ ಇರಲಿಲ್ಲ. ನೀವು ಸತ್ಯ ಹರಿಶ್ಚಂದ್ರ ಅವರ ವಂಶ ಅಲ್ವಾ? ಕರ್ಪೂರ ಅಲ್ಲ. ನಿಮ್ಮ ಮೇಲೆ ಬೆಂಕಿ ಮಳೆ ಬಿದ್ರು ನಿಮ್ಗೇನು ಆಗಲ್ಲ. ನಿಮ್ಮ ಸತ್ಯ ನಿಮ್ಮನ್ನ ಕಾಪಾಡುತ್ತೆ. ನಂಬಿಕೆ ಇಲ್ವಾ? ಅಂದ್ರೆ ಈ ದಿಢೀರ್ ಬದಲಾವಣೆ, ಮಗಳಿನ ಮೇಲಿನ ಮಮಕಾರ, ಪ್ರೀತಿ, ಇದೆಲ್ಲ ಸುಳ್ಳು ಅಂತ ಒಪ್ಕೋತೀರಾ? ರೀ, ಮತ್ತೆ ಯಾಕ್ರಿ ಇಲ್ಲಿಗೆ ಬಂದಿದ್ದೀರಾ? ಮತ್ತೆ ನೀನ್ ಬಾಕಿ ಉಳಿಸಿದ್ದೀರಾ ಹೇಳಿ? ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೋಡು ಭೂಪತಿ, ನಾನು ಅಮ್ಮನ ಜೊತೆ ಮನ್ಮನೆಗೆ ಹೋಗಿ ಕ್ಷಮೆ ಕೇಳ್ತೀನಿ. ಆದರೆ ಈ ಕರ್ಪೂರ ಎಲ್ಲ ಇಟ್ಕೊಂಡು ಸುಟ್ಕೊಳಕ್ಕಾಗಲ್ಲ. ನಾನು ಮಾಡಲ್ಲ. ಅಪ್ಪ, ನೀವು ಮನೆಗೆ ಹೋಗಿ ಕ್ಷಮೆನೂ ಕೇಳಬೇಡಿ, ಕರ್ಪೂರನೂ ಹತ್ತಿಸ್ಬೇಡಿ. ಬಿಟ್ಟಾಕಿಪ್ಪ, ನಾನು ನಿಮ್ಮ ಜೊತೆ ಮನೆಗೆ ಬರ್ತಿಲ್ಲ.
ನನಗೋಸ್ಕರ ನೀವು ನಿಮ್ಮ ಮರ್ಯಾದೆನ ಬಿಟ್ಕೊಡೋ ಅಗತ್ಯ ಇಲ್ಲ ಅಪ್ಪ. ಅಗತ್ಯ ಇದೆ. ಮರ್ಯಾದೆ ಇವ್ರಿಗೆ ಮಾತ್ರ ಅಲ್ಲ, ನಂಗೆ ಇವ್ರಿಗಿಂತ ಜಾಸ್ತಿ ಇದೆ. ಶಕುಂತಲಾ ದೇವಿ ಅಂದ್ರೆ ಈ ಸೊಸೈಟಿಲಿ ಒಂದು ಹೆಸರಿದೆ. ಅದಕ್ಕೆ ಮಸಿ ಬಳ್ದು ಇವ್ರನ್ನ ಆರಾಮಾಗಿ ಹೋಗೋಕ್ಕೆ ನಾನು ಬಿಡೋದಿಲ್ಲ. ಮೇಡಮ್, ಅಜ್ಜಿ ಆಗ್ಲೇ ಕ್ಷಮೆ ಕೇಳಿದ್ರಲ್ಲ, ಅವ್ರಿಗೆ ಅವ್ರ ತಪ್ಪು ಅರ್ಥ ಆಗಿದೆ. ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ. ಅವ್ರನ್ನ ಹೋಗೋಕ್ ಬಿಡಿ ಮೇಡಮ್. ಬೀದಿಲಿ ಜಗಳ ಆಡಿ ಅಲ್ಲಿ ಮರ್ಯಾದೆ ಕಳೆದು ಇಲ್ಲಿ ಮನೆಗೆ ವಾಪಸ್ ಬಂದು ಸಾರಿ ಕೇಳಿದ್ರೆ ಅಲ್ಲಿಗೆ ಮುಗಿತಾ? ಆಗಲ್ಲ ನಕ್ಷತ್ರ. ಮರ್ಯಾದೆ ಎಲ್ಲಿ ಕಳ್ದಿದಾರೋ ಅಲ್ಲೇ ಹೋಗಿ ಕೊಡಿಸ್ಬೇಕು. ನೋಡಿ, ಈಗ ಆಲ್ರೆಡಿ ಇಡೀ ದಿನ ನಿಮ್ಮ ಹತ್ರ ಮಾತಾಡ್ತಾ ಟೈಮ್ ವೇಸ್ಟ್ ಆಗಿದೆ. ಇನ್ನು ಟೈಮ್ ವೇಸ್ಟ್ ಮಾಡೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ನನ್ನ ಕಂಡೀಷನ್ ನಿಮಗೆ ಒಪ್ಪಿಗೆ ಇದ್ರೆ ಅದನ್ನ ಮಾಡಿ ಮುಗಿಸಿ, ಇಲ್ಲ ಮನೆಗೆ ಹೋಗಿ. ನೆಕ್ಸ್ಟ್ ಏನ್ ಸ್ಟೆಪ್ ತಗೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಲ್ವಾ ಅಂಕಲ್? ಇಲ್ಲ ಭೂಪತಿ, ನೀನ್ ಹೇಳ್ದಂಗೆ ಮಾಡ್ತೀನಿ. ಅಮ್ಮ, ಈ ಶ್ವೇತಾ ಏನ್ ಕಮ್ಮಿ ಇಲ್ಲ. ಆ ತುಕಾರಾಮ್ ಅಂಕಲ್ಗೆ ದುಡ್ಡಿನ ಆಸೆ ತೋರಿಸಿ ಅವ್ರ ಕೈಯಲ್ಲೇ ಆ ನಕ್ಷತ್ರನ ಮನೆಯಿಂದ ಆಚೆ ಓಡ್ಸಕ್ ನೋಡ್ತಿದ್ದಾಳೆ. ಆದ್ರೆ ಆ ಭೂಪತಿ ಮುಂದೆ ಇವಳು ಯಾ ಆಟನೂ ನಡೀತಿಲ್ಲ. ಇದೇ ರೈಟ್ ಟೈಮ್. ಅವಳ ನಕ್ಷತ್ರನ ಟೆನ್ಷನ್ ಅಲ್ಲಿ ಇರ್ಬೇಕಾದ್ರೇನೆ ನಾವು ನಮ್ ಕೆಲ್ಸನ ಮುಗಿಸ್ಕೋಬೇಕು. ಮ್ಯಾಮ್, ಯಾರ ಹತ್ರ ಮಾತಾಡ್ತಿದ್ದೆ? ನಾನು ಬಂದ ತಕ್ಷಣ ಕಾಲ್ ಡಿಸ್ಕನೆಕ್ಟ್ ಮಾಡ್ದಲ್ಲ, ಏನು ವಿಷಯ? ಹಾಗೆಲ್ಲ ಏನೂ ಇಲ್ಲ ಮ್ಯಾಮ್, ಮಾತು ಮುಗೀತು, ಅದಕ್ಕೆ ಕಟ್ ಮಾಡಿದೆ. ನೀವು ಬಂದ್ರಿ ಅಂತ ಏನಲ್ಲ. ಫೋನ್ ಕೊಡು. ಯಾಕೆ ಮ್ಯಾಮ್? ಮ್ಯಾಮ್ ಅದು ಮ್ಯಾಮ್, ಯಾರಿಗೆ ಕಾಲ್ ಮಾಡ್ತಿದ್ದೀರಾ? ಅಮ್ಮನ ಜೊತೆ ಮಾತಾಡ್ತಿದ್ದೆ ಅಷ್ಟೇ. ಭೂಪತಿ, ನೀ ನನ್ನ ಮೊಮ್ಮಗ ಇದ್ದಂಗಪ್ಪ. ಇದೊಂದ್ಸಲ ಸಾರಿ ಅಜ್ಜಿ. ಶಕುಂತಲಾ ದೇವಿಯವ್ರ ಮರ್ಯಾದೆಗೆ ಮಸಿ ಬಳಿಯೋ ಕೆಲಸ ಯಾರು ಮಾಡಿದ್ರು ಸರಿ, ಅವ್ರಿಗೆ ಅವ್ರ ಮಗ ಶಿಕ್ಷೆ ಕೊಟ್ಟೆ ಕೊಡ್ತಾನೆ. ಈ ವಯಸ್ಸಾದ್ರೂ ಸ್ವಲ್ಪ ನೋಡಪ್ಪ. ವಯಸ್ಸು, ಈ ವಯಸ್ಸಿಗೆ ಬುದ್ಧಿ ಬಂದಿದ್ರೆ ಇಷ್ಟೊತ್ತು ಮಾಡಿದ್ರಲ್ಲ, ಇದು ಯಾವ್ದನ್ನು ಮಾಡ್ತಾ ಇರ್ಲಿಲ್ಲ. ಹೋಗಿ ಕ್ಷಮೆ ಕೇಳ್ಕೊಂಡ್ ಬನ್ನಿ. ಹೋಗಿ.
ಅಮ್ಮವ್ರೆ 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 ಓಹೋ ನೀವು ಇಲ್ಲೇನು ಬಂದಿದ್ದೀರಾ? ನೋಡಿ ಇವ್ರೆ, ನಾನು ಆಗ್ಲೇ ಅಂತಿದ್ದೆಲ್ಲ ಸುಳ್ಳು. ಶಕುಂತಲಾ ದೇವಿ ಅವ್ರ ಮೇಲೆ ಕೋಪದಿಂದ ಅನ್ಬಾರ್ದೆಲ್ಲ ಅಂದೆ. ಅವ್ರ ಮಗನ್ ಬಗ್ಗೆನು ಕೆಟ್ಟದಾಗ ಮಾತಾಡ್ದೆ. ಇದರಲ್ಲಿ ಎಳ್ಳಷ್ಟು ಸತ್ಯ ಇಲ್ಲ. ಅವರಿಬ್ರು ತುಂಬಾ ಸಭ್ಯಸ್ಥರು, ಅವ್ರದ್ದೇನು ತಪ್ಪಿಲ್ಲ. ಸುಮ್ನೆ ವಯಸ್ಸಾದ್ರೆ ಸಾಲದು, ಯಾರ ಬಗ್ಗೆ ಏನ್ ಮಾತಾಡ್ತೀವಿ ಅಂತ ತಲೆಯಲ್ಲಿ ಇರ್ಬೇಕು. ಇದೆಲ್ಲ ಅವ್ರದ್ದೇನು ತಪ್ಪಿಲ್ಲ. ನಂದೇ ಸ್ವಲ್ಪ ಬಾಯಿ ದೊಡ್ಡದು, ಅನ್ಬಾರ್ದೆಲ್ಲ ಅಂದೆ. ಅದೆಲ್ಲ ಸುಳ್ಳು. ನಮ್ಮ ಮೊಮ್ಮಗಳು ಅವ್ರನ್ನ ಮುಚ್ಚಿಟ್ಕೊಂಡಿಲ್ಲ. ನಾವೇ ಮನೆಯಿಂದ ಹೊರಗಾಕಿದ್ದು. ನೋಡಿ ಇವ್ರೆ, ನಾನು ಆಗ್ಲೇ ಹೇಳಿದ್ದೆಲ್ಲ ಸುಳ್ಳು. ಶಕುಂತಲಾ ದೇವಿ ಅವ್ರ ಮೇಲೆ ಕೋಪದಿಂದ ಏನೇನೋ ಮಾತಾಡ್ಬಿಟ್ಟೆ. ಅವ್ರ ಮಗನ ಬಗ್ಗೆನು ಕೆಟ್ಟದಾಗ ಹೇಳ್ಬಿಟ್ಟೆ. ಹಾಗೆಲ್ಲ ಹೇಳ್ಬಾರ್ದಾಗಿತ್ತು. ಇದೆಲ್ಲ ಅವ್ರದ್ದು ಎಳ್ಳಷ್ಟು ತಪ್ಪಿಲ್ಲ. ಸರಿ ಆಯ್ತು, ಹೋಗೋದು.